ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಾಂತಮ್ಮ, ಆ ಮನೆಯಲ್ಲಿ ಸುಬ್ಬು ಆಗ್ಲಿ ಪದ್ದು ಆಗ್ಲಿ ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಅಥವಾ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾರೆ, ಎಲ್ಲಾ ವಿಷಯ ನೀನ್ ನನಗೆ ತಿಳಿಸ್ಬೇಕು. ಮೇಡಮರೇ, ಇತ್ತೀಚೆಗೆ ಆ ಕಾರ್ತಿಕೇಯನಾಗಲಿ ಅನಂತ ಶಯನನಾಗಲಿ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗ್ತಾ ಇಲ್ಲ, ಯಾರ ಜೊತೆಗೂ ಫೋನಲ್ಲಿ ಮಾತಾಡ್ತಾ ಇಲ್ಲ. ಆ ಮೇಲ್ಗಡೆ ಮನೆ ಹೆಂಗಸು ಬಂದಾಗಿಂದ ಅವಳು ಸುತ್ತನೇ ಎಲ್ಲ ಸುತ್ತಾ ಇರ್ತಾರೆ. ಯೋ ಕಾಂತಮ್ಮ, ನನಗೆ ಈ ಮೇಲ್ಗಡೆ ಮನೆಯವರು ಕೆಳಗಡೆ ಮನೆಯವರು ಏನ್ ಮಾಡ್ತಿದ್ದಾರೆ ಅದೆಲ್ಲ ಗೊತ್ತಾಗ್ಬೇಕಾಗಿಲ್ಲ. ನನಗ್ ಗೊತ್ತಾಗ್ಬೇಕಾಗಿರೋದು ಆ ಶ್ರಾವಣಿ ಆಗ್ಲಿ ಸುಬ್ಬು ಆಗ್ಲಿ ಪದ್ದು ಆಗ್ಲಿ ಅವ್ರು ಯಾರಾದ್ರೂ ನಡ್ಕೊಳ್ತಿರೋ ರೀತಿ ಏನಾದ್ರೂ ಬದಲಾವಣೆ ಆಗಿದ್ಯಾ? ಅವರು ಹೊರಗಡೆ ಯಾರನ್ನಾದ್ರೂ ಮೀಟ್ ಮಾಡ್ತಾರ, ಅಥವಾ ಇವ್ರೇನಾದ್ರೂ ಕದ್ದು ಮುಚ್ಚಿ ಮಾತಾಡ್ತಾರ? ಅದನ್ನೆಲ್ಲ ತಿಳ್ಕೊಂಡು ನನಗೆ ಹೇಳ್ಬೇಕು. ಕೇಳ್ತಿದಲ್ಲ, ಅದೇನ್ ವಿಷಯ ಅಂತ ಹೇಳಿ. ಏನೂ ಇಲ್ಲ ಮೇಡಮರೇ, ನೀವೇನೋ ಕೇಳ್ತೀರಿ. ಈ ಮನೆಯಲ್ಲಿ ಒಬ್ಬೊಬ್ರ ಹೆಸರು ತಗೊಂಡು ಅವರು ಬದಲಾವಣೆ ಆದ್ರ ಇವ್ರು ಬದಲಾವಣೆ ಆದ್ರ ಅಂತ. ಹಂಗ ನೋಡಿದ್ರೆ ಈ ಮನೆ ಹುಚ್ಚರು ಸಂತೆ ಆಗ್ಬಿಟ್ಟಿದೆ. ಎಲ್ಲರೂ ಬದಲಾಗೋಗ್ಬಿಟ್ಟಿದ್ದಾರೆ ಮೇಡಮರೇ. ಆಯಮ್ಮ ಮೇಲ್ಗಡೆ ಮನೆಯಿಂದ ಈ ಮನೆ ಒಳಗೆ ಬರ್ತಾಳೆ, ಬರ್ತಿದ್ದಂಗೆ ಆ ಕಾರ್ತಿಕೇಯ ಮತ್ತೆ ಶ್ರಾವಣಿ ಹಲ್ಗಿಂತಾರೆ. ಆಮೇಲೆ ಶ್ರಾವಣಿ ಶಾಸ್ತ್ರ ಅಂತಾಳೆ. ಇನ್ನು ನನ್ ಗಂಡಂಗೆ ಯಾವ ವಿದ್ಯೆನೂ ಗೊತ್ತಿಲ್ಲ, ಯಾವ ಶಾಸ್ತ್ರನೂ ಗೊತ್ತಿಲ್ಲ, ಭವಿಷ್ಯನೂ ಗೊತ್ತಿಲ್ಲ ಅಂತೇಳಿ ನನ್ನ ಗಂಡನ್ನ ಸೋಲ್ಸಿ ತಾನೇ ಶಾಸ್ತ್ರ ಹೇಳೋದಕ್ಕೆ ಮುಂದಾಗ್ತಾಳೆ. ನನಗ್ ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ರು ಅವಳನ್ನೇ ನಂಬ್ತಿದಾರೆ ಅಷ್ಟೇ. ಅಷ್ಟೇ ಅಲ್ಲ ಮೇಡಮರೇ, ಈ ಮನೆಯಲ್ಲಿ ಅವಳೇ ಅಡುಗೆ ಮಾಡ್ತಾಳೆ. ಶ್ರಾವಣಿಗೆ ತಾನೇ ಎಣ್ಣೆ ಹಚ್ಚಿ ತಲೆ ಬಾಚ್ತಾಳೆ. ಆಮೇಲೆ ಒಂದ್ ರೀತಿಯಲ್ಲಿ ಈ ಮನೆನ ಅವಳ್ದು ಅಂದ್ಕೊಂಡ್ಬಿಡ್ತಾಳೆ. ನನಗೆ ಮತ್ತೆ ಭಾವನೆಗೆ ಒಂದ್ ರೀತಿ ಭಯ ಉಟ್ಕೊಂಡ್ಬಿಟ್ಟಿದೆ ಮೇಡಮರೇ. ನಮ್ಮನೇನಾದ್ರೂ ಎಲ್ಲರೂ ಸೇರಿ ಮನೆಯಿಂದ ಆಚೆ ಹಾಕ್ಬಿಡ್ತಾರೇನೋ ಅಂತ. ಯಾವ್ದಕ್ಕೂ ಅಡ್ವಾನ್ಸ್ಗೆ ಅಂತ ಇರ್ಲಿ ಮನೆ ಕೊಡಕ್ಕೆ 2 ಲಕ್ಷ ಕೊಟ್ಟಿನಿ ಮೇಡಮರೇ. ಕಾಂತಮ್ಮ, ಜಸ್ಟ್ ಸ್ಟಾಪ್ ಇಟ್. ನೋಡು, ನನಗೆ ಗೊತ್ತಾಗ್ಬೇಕಾಗಿರೋದು ಆ ಶ್ರಾವಣಿ ಸುಬ್ಬು ಮತ್ತೆ ಪದ್ದು ಬಗ್ಗೆ. ನೀನ್ ಯಾರೋ ಮಾಡಿ ಮೇಲೆ ಇರೋರ್ ಬಗ್ಗೆ ಮಾತಾಡ್ತಿದ್ಯಲ್ಲ. ನೋಡು, ನನಗದು ಇಂಪಾರ್ಟೆಂಟ್ ಅಲ್ಲ. ಈ ಸುಬ್ಬು ಶ್ರಾವಣಿ ಪದ್ದು ಅವ್ರು ಹೊರಗಡೆ ಹೋಗ್ತಾರ, ಯಾರನ್ನಾದ್ರೂ ಮೀಟ್ ಮಾಡ್ತಾರ, ಆ ವಿಷಯ ಇಮಿಡಿಯೇಟ್ ಆಗಿ ನೀನ್ ನನಗೆ ತಿಳಿಸ್ಬೇಕು. ಒಂದ್ ವೇಳೆ ಅವ್ರೇನಾದ್ರೂ ಹೊರಗಡೆ ಹೋದ್ರೆ ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡಿ ಹೇಳು, ಗೊತ್ತಾಯ್ತಾ? ಸರಿ ಮೇಡಮರೇ, ನೀವ್ ಹೇಳ್ದಂಗೆ ಮಾಡ್ತೀವಿ. ಸರಿ, ಫೋನ್ ಇಡಿ. ಒಂದ್ ನಿಮಿಷ ಕಾಂತಮ್ಮ. ಹೇಳಿ ಮೇಡಮರೇ. ಅದ್ಯಾರೋ ಮೇಲ್ಗಡೆ ಮನೆಯವರು ಅಂತ ಹೇಳ್ದಿಯಲ್ಲ, ಯಾರದು? ಶ್ರೀವಲ್ಲಿ ಮನೆಯವರ? ಅಯ್ಯೋ, ಶ್ರೀವಲ್ಲಿ ಮನೆ ಇದೆಯಲ್ಲ, ಮನೆ ಮ್ಯಾಲೊಂದ್ ಮನೆ ಇದೆ. ಆ ಮನೆಗೆ ಆ ಉತ್ತರ ಕರ್ನಾಟಕದಿಂದ ಒಂದ್ ಹೆಂಗ್ಸ್ ಬಂದದೆ ಬಾಡಿಗೆಗೆ. ಆಕೆ ಹೆಸರು ಶೋಭಿತಾ ಅನಂತ ಅಕ್ಷಿ ಪುಷ್ಪ. ಅಯ್ಯೋ, ಅಥವಾ ಅದೇನೋ ಈಟ್ ಉದ್ದ ಇದೆ ಮೇಡಮರೇ, ನಂಗೆ ಹೇಳಕ್ ಬರಲ್ಲ. ಹೌದಾ? ಅವಳು ಯಾವತ್ ಬಂದ್ಲು? ಒಂದು ಎಷ್ಟು ದಿನ ಆಯ್ತು ಬಾವ? ಒಂದ್ 2-3 ದಿನ. 2-3 ದಿನ ಸುಮ್ಮನೆ. 2-3 ದಿನ ಆಯ್ತಾ? ಯಾಕೆ ಮೇಡಮರೇ, ಧ್ವನಿ ಬದಲಾಗೋಯ್ತು? ಏನಿಲ್ಲ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೇನೆ. ಇದೇನು ಮೇಡಮ್, ಯಾವತ್ತು ಇಲ್ದಿದ್ದ ನಾಚಿಕೆ ಇವತ್ತು ಬರ್ತಾ ಇದೆ? ಹೋಗೋ ಸುಬ್ಬ, ನೀನು ಹೋಗಕ್ಕಲ್ಲ ಮೇಡಮ್ ಬಂದಿರೋದು, ನಿಮ್ಮನ್ನ ಕಣ್ ತುಂಬ ತುಂಬ್ಕೊಳ್ಳೋಣ ಅಂತಾನೆ ಇಲ್ಲಿ ಬಂದು ನಿಂತಿರೋದು. ಆದರೆ ನನಗೆ ಯಾಕೋ ನಿನ್ನ ನೋಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಮೇಡಮ್, ಅಷ್ಟೊಂದು ಕೆಟ್ಟದಾಗಿದ್ದೀನಾ? ಹಂಗಲ್ಲ ಸುಬ್ಬು, ಇವತ್ತು ಶಾಸ್ತ್ರ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾಚಿಕೆ. ಓ, ಅದಕ್ಕ ಬಿಡಿ ಮೇಡಮ್, ಅದೇನು ಹೊಸ ವಿಷಯನ? ಹೊಸ ವಿಷಯ ಅಲ್ವಾ? ಏನು ಹೇಳ್ತಿದ್ಯಾ ನೀನು?
ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋ ಥರ ಮಾತಾಡ್ತಾ ಇದೆಯಾ? ಅಯ್ಯೋ ಹಂಗಲ್ಲ ಮೇಡಮ್ ನಾನು ಹೇಳಿದ್ದು. ಅವ್ರ ಮಾತೆಲ್ಲ ಕೇಳುವಾಗ ನನಗೆ ಅವೆಲ್ಲ ಹೊಸದು ಅಂತ ಏನು ಅನ್ನಿಸ್ಲಿಲ್ಲ. ಸಂಸಾರ, ಪ್ರಸ್ತ, ಶಾಸ್ತ್ರ, ನಾವಿಬ್ರು ಒಟ್ಟಿಗೆ ಒಂದೇ ರೂಮಲ್ಲಿ ಇರೋದು ಇದೆಲ್ಲ ಓಕೆ ಮೇಡಮ್. ಆದರೂ ನಾವಿಬ್ರು ಪ್ರೇಮಿಗಳಾಗಿ ಯಾವತ್ತೂ ಒಂದಾಗ್ಬಿಟ್ಟಿದ್ದೀವಿ. ನಮ್ಮಿಬ್ರು ಮನಸ್ಸು, ಹೃದಯ ಯಾವತ್ತೂ ಸೇರಿಬಿಟ್ಟಿದೆ ಮೇಡಮ್. ಹಾಗೆ ಹೇಳಿದ್ನಪ್ಪ. ನಿಜ ಸುಬ್ಬು, ನನ್ನ ಮದುವೆ ಆದಾಗ್ಲಿಂದ ನೀನು ನನ್ನನ್ನು ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೊಂಡಿದ್ಯಾ. ನಿನ್ನ ಹೃದಯದಲ್ಲೇ ನನ್ನ ಬಚ್ಚಿಟ್ಕೊಂಡು ನನ್ನನ್ನು ಪ್ರೀತಿಸಿದ್ಯಾ. ನಾನು ಯಾವತ್ತೂ ನಿನ್ನಲ್ಲಿ ಸೇರಾಯ್ತು. ಹೌದಲ್ವಾ, ಯಾವತ್ತೂ ಸೇರಿಬಿಟ್ಟಿದ್ದೀವಿ. ಹಂಗಂದ್ರೆ ಈ ಪ್ರಸ್ತ, ಶಾಸ್ತ್ರ ಇದೆಲ್ಲ ಬೇಡ ಅಂತ ಹೇಳ್ಬಿಡ್ಲಾ? ಏನು ಸಾಹೇಬ್ರಿಗೆ ಇದು ಯಾವುದು ಬೇಡವಾ? ಬೇಡ, ಯಾವುದು ಬೇಡ? ಏನೂ ಬೇಡವಾ? ನಾನು ಬೇಡವಾ? ಮೇಡಮ್, ನೀವು ಬೇಡ ಅಂತ ಹೇಳೋದಕ್ಕೆ ನನ್ನ ಬಾಯಿ ಆದರೂ ಬರುತ್ತಾ ಮೇಡಮ್? ನೀವಿಲ್ಲದೆ ನನ್ನ ಜೀವನನೇ ಇಲ್ಲ ಮೇಡಮ್. ನನಗೂ ಅಷ್ಟೇ ಸುಬ್ಬು, ನೀನಿಲ್ಲದೆ ನನ್ನ ಜೀವನೂ ಇಲ್ಲ, ಜೀವನೂ ಇಲ್ಲ. ಆದರೂ ಮೇಡಮ್, ಈ ಒನ್ ವೇ ಲವೇ ಒಂಥರ ಚಂದ ಮೇಡಮ್. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಒದ್ದಾಡೋದು, ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ನೀವು ಒದ್ದಾಡೋದು, ಆ ಒದ್ದಾಟನೇ ಒಂಥರ ಚಂದ. ನಮ್ಮನ್ನ ಯಾವಾಗ ನೋಡ್ತಾರೋ, ನಮ್ಮ ಹತ್ರ ಆ ಪ್ರೀತಿನ ಯಾವಾಗ ಹೇಳ್ಕೊತಾರೋ ಅಂತ ಕಾಯ್ತಾ ಇರ್ತೀವಲ್ಲ, ಆ ರೀತಿ ಕಾಯೋದ್ರಲ್ಲೂ ಒಂಥರ ಖುಷಿ ಇತ್ತು. ಇಬ್ರು ದೂರ ಇರುವಾಗ ನಾವಿಬ್ರು ಸೇರೋದಕ್ಕೆ ಒಂದು 10 ನಿಮಿಷ ಸಿಕ್ಕಿದ್ರೆ ಸಾಕು ಅಂತ ಪರದಾಡ್ತಾ ಇದ್ವಲ್ಲ, ಆ ಪರದಾಟದಲ್ಲೂ ಒಂಥರ ಪ್ರೀತಿ ಇತ್ತು ಮೇಡಮ್. ಆದರೆ ಈಗ ನಾವಿಬ್ರು ಒಂದಾಗ್ತೀವಿ, ಯಾವಾಗ ಬೇಕಂದ್ರೂ ಸಿಗ್ತೀವಿ, ಜೊತೆಗೆ ಇರ್ತೀವಿ. ಇದು ಒಂಥರ ಬೇರೆ ಥರನೇ ಫೀಲಿಂಗ್ ಮೇಡಮ್. ಇದೇ ಕಣೋ ಹುಡುಗರಿಗೂ ಹುಡುಗಿರಿಗಿರೋ ವ್ಯತ್ಯಾಸ. ಹುಡುಗರಿಗೆ ಹುಡುಗಿ ಸಿಗೋವರೆಗೂ ಅಷ್ಟೇ ಎಕ್ಸೈಟ್ಮೆಂಟು, ಆದ್ರೆ ಹುಡುಗಿರಿಗೆ ಹುಡುಗ ಜೊತೆಗಿದ್ದಾಗೆಲ್ಲ ಎಕ್ಸೈಟ್ಮೆಂಟ್. ಮೇಡಮ್, ಇದರಲ್ಲೂ ವಾದ ಮಾಡ್ಬೇಕಾ ನಾವಿಬ್ರು? ಏನಪ್ಪ, ನನಗಂತೂ ಈ ವಿಷಯದ ಬಗ್ಗೆ ಅನುಭವ ಇಲ್ಲ. ರಾತ್ರಿ ಮುಹೂರ್ತ ಆಗುತ್ತಲ್ಲ, ನೋಡೋಣ ಅಲ್ಲಿ ಅನುಭವ ಆಗುತ್ತೋ ಇಲ್ವೋ ಅಂತ. ಪೋಲಿ ಕಣೋ ನೀನು, ನಿಜವಾಗ್ಲೂ ಪೋಲಿನೇ ಆಗ್ಬಿಡ್ತೀಯ ನೀನು. ಹೋಗೋ ಕಡೆ ಮೇಡಮ್. ಸುಬ್ಬು, ಇವತ್ತು ಒಂದು ದಿನ ನನ್ನ ಮಗಳು ನನ್ನ ಮಡ್ಲಲ್ಲಿ ಮಲ್ಗೋ ಹಾಗೆ ಮಾಡ್ತೀಯಪ್ಪ. ನನ್ನ ಮಗಳು ನನ್ನ ಮಡ್ಲಲ್ಲಿ ಮಲಗಿದ್ರೆ ನೆಮ್ಮದಿಯಿಂದ ಅವಳ ಮುಖ ನೋಡ್ತಾ ನನ್ನ ನೋವನ್ನೆಲ್ಲ ಮರಿಬೋದು.